ಕ್ಲಾಸ್ ಲ್ಯಾಂಗ್ವೇಜ್ ಅನ್ನ ಹಿಗ್ಗಾಮುಗ್ಗ ಬೈದಿದ್ದಾನೆ. ತೀರಾ ಹೀನಾಮಾನವಾಗಿ ಆಕೆಯನ್ನ ಅವಮಾನಿಸಿದ್ದಾನೆ. ಈ ಮಹಿಳೆ ಮೇಲೇನೆ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಹೋಗ್ತಾನೆ. ಸಂಗಮೇಶ್ ಅವರೇ, ನಿಮ್ಮ ಪುತ್ರನಿಗೆ ಯಾವ ರೀತಿಯಾದಂತ ಒಂದು ಪಾಠವನ್ನ ಕಲಿಸಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ವಾ? ಸಿದ್ದರಾಮಯ್ಯ ಅವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇನಾ ನಿಮ್ಮ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು? ಅವರಪ್ಪಂಗಿಂತ ಜಾಸ್ತಿ ಇವರೇ ಅವರ ಮೇಲೆ ದಬ್ಬಾಳಿಕೆ ಆವಾಜ್ ಹಾಕುವಂತ ಕೆಲಸಗಳನ್ನ ಮಾಡ್ತಿರ್ತಾರೆ. ಗಾಂಜಾ ಕೇಸಲ್ಲಿ ಯಾರು ಅರೆಸ್ಟ್ ಆದ್ರೆ ಅವ್ರನ್ನ ಹೋಗಿ ಬಿಡ್ಸ್ಕೊಂಬರುವಂಥದ್ದು, ಈ ರೀತಿಯಾದಂಥ ಜೊತೆಗೆ ರೌಡಿಸಂ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇವರ ಕೈಗೊಂಬೆಯ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಒಂದು ಕ್ಷೇತ್ರದ ಜನ ಒಬ್ಬ MLA ಆಯ್ಕೆ ಮಾಡೋದು, ನಮ್ಮ ಕ್ಷೇತ್ರದಲ್ಲಿ ನಮಗೆಲ್ರಿಗೂ ಕೂಡ ಒಳ್ಳೆಯ ಆಡಳಿತವನ್ನ ಕೊಡ್ತಾರೆ, ಅಧಿಕಾರಿಗಳನ್ನ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಕಂಟ್ರೋಲ್ ಅಲ್ಲಿಟ್ಟು ಕೆಲಸವನ್ನ ಮಾಡಿಸ್ತಾರೆ ಅಂತ ಹೇಳಿ. ಆದ್ರೆ ಕೆಲ ಶಾಸಕರ ಮಕ್ಕಳಿರ್ತಾರಲ್ಲ, ಅವ್ರ ಅಪ್ಪ MLA ಆಗಿದ್ರೆ ಇವರು ನಾನೇ MLA, ನಾನೇ ಮಿನಿಸ್ಟ್ರು, ನಾನೇ CM, ನಾನೇ SP, ನಾನೇ DC ಅನ್ನುವಂಥ ದುಂಡಾವರ್ತನೆ ತೋರಿಸ್ತಾ ಇರ್ತಾರೆ. ಅಧಿಕಾರಿಗಳಿಗೆ, ಅದು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅವರಪ್ಪಂಗಿಂತ ಜಾಸ್ತಿ ಇವರೇ ಅವರ ಮೇಲೆ ದಬ್ಬಾಳಿಕೆ, ಆರ್ಭಟ, ಆವಾಜ್ ಹಾಕುವಂತ ಕೆಲಸಗಳನ್ನ ಮಾಡ್ತಿರ್ತಾರೆ. ಈ ತರ ಸಾಕಷ್ಟು ಉದಾಹರಣೆಗಳನ್ನ ನೋಡಿರ್ತೀವಿ. ಆದ್ರೆ ಇಲ್ಲೊಬ್ಬ ಶಾಸಕನ ಪುತ್ರ ಇದ್ದಾನೆ, ಈತ ಬಳಸಿರುವಂತಹ ಭಾಷೆ ಒಬ್ಬ ಮಹಿಳಾ ಅಧಿಕಾರಿಗೆ, ಒಂದು ಸರ್ಕಾರಿ ಇಲಾಖೆಯ ಗಣಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಒಂದು ಮಹಿಳಾ ಅಧಿಕಾರಿಗೆ 3 ಬಿಟ್ಟು ಯಾವ 3rd ಕ್ಲಾಸ್ ನನ್ನ ಮಕ್ಕಳು ಕೂಡ ಈ ರೀತಿಯಾದಂಥ ಭಾಷೆಯನ್ನ ಒಂದು ಹೆಣ್ಣು ಮಗಳಿಗೆ ಬಳಸಲ್ಲ. ಆ ರೀತಿಯಾದಂಥ ಒಂದು 3rd ಕ್ಲಾಸ್ ಲ್ಯಾಂಗ್ವೇಜ್ ಅನ್ನ ಅಧಿಕಾರಿ ಅಂತ ಗೊತ್ತಿದ್ರು ಹಿಗ್ಗಾಮುಗ್ಗ ಬೈದಿದ್ದಾನೆ. ಮೊದಲಿಗೆ ಆ ವಿಡಿಯೋ ಇದೆ, ಆಡಿಯೋನೂ ಇದೆ, ಈತ ಮಾತಾಡಿರುವಂಥದ್ದು. ಇದರಲ್ಲಿ ಕೆಲವೊಂದಷ್ಟನ್ನ ಕೇಳಿಸೋದಕ್ಕೆ ಆಗಲ್ಲ. ಆತ ಮಹಿಳಾ ಅಧಿಕಾರಿಗೆ ಬೇವರ್ಸಿ ಮುಂಡೆ ಅನ್ನುವಂಥ ಪದವನ್ನ ಬಳಸ್ತಾನೆ, ಜೊತೆಗೆ ಇನ್ನೂ ಕೆಟ್ಟ ಪದಗಳನ್ನ ಬಳಸ್ತಾನೆ. ಈ ಬೇವರ್ಸಿ ಮುಂಡೆ ಅನ್ನುವಂಥ ಪದವನ್ನ ಕೂಡ ನಾವು ಬಳಸಬಾರ್ದು, ನಿಮ್ಗೆ ಕೇಳಿಸ್ಬಾರ್ದು. ಆದ್ರೆ ಈತನ ವರ್ತನೆ, ಈತನ ದುಂಡಾವರ್ತನೆ, ಈತ ಬೆಳೆದು ಬಂದಿರುವಂಥ ಸಂಸ್ಕೃತಿ ಹೇಗೆ ಅನ್ನುವಂಥ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಅದು ಕೇಳಿಸ್ಲಿಲ್ಲ ಅಂತಂದ್ರೆ ಈ ಸ್ಟೋರಿ ಮಾಡ್ತಾ ಇರೋದು ವೇಸ್ಟ್. ಹೀಗಾಗಿ ಕೆಲವೊಂದಷ್ಟು ಪದಗಳನ್ನ ಮ್ಯೂಟ್ ಮಾಡಿ, ಕೆಲವೊಂದಷ್ಟು ಪದಗಳನ್ನ ಮಾತ್ರ ನಿಮ್ಗೆ ಕೇಳಿಸ್ತೀವಿ, ಕೇಳ್ಕೊಂಬನ್ನಿ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನಿಗೆ ಮಾಡಕ್ ಹೇಳ್ರಿ. ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ಇವರೇ, ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬೇಡ ಸ್ಪಾಟಿಗೆ. DSP ಬರ್ತಾರಂತೆ, ಬಾರಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ನೋಡಿದ್ರಲ್ಲ, ಈ ಘಟನೆ ಆಗಿರುವಂತದ್ದು ಭದ್ರಾವತಿ ತಾಲೂಕಿನಲ್ಲಿ. ಭದ್ರಾವತಿಯ ಶಾಸಕ ಸಂಗಮೇಶ್ ಅವರ ಸುಪುತ್ರ ಬಸವೇಶ್ ಆಡಿರುವಂಥ ಮಾತುಗಳು. ಒಬ್ಬ ಕರ್ತವ್ಯ ನಿರತ ಮಹಿಳಾ ಅಧಿಕಾರಿಗೆ ಆಕೆಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಆಕೆಗೆ ಒಂದು ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಅವಾಚ್ಯ ಶಬ್ದವನ್ನ, ಬೇವರ್ಸಿ ಮುಂಡೆ ಜೊತೆಗೆ ಎಕ್ಸೆಟ್ರಾ ಪದಗಳನ್ನ ಬಳಸಿ ತೀರಾ ಹೀನಾಮಾನವಾಗಿ ಆಕೆಯನ್ನು ಅವಮಾನಿಸಿದ್ದಾನೆ. ಕಾರಣ ಯಾಕೆ ಆಗಿರುವಂಥದ್ದು ಅಂತ. ಈ ಭದ್ರಾವತಿ ತಾಲೂಕಿನಲ್ಲಿ ಈ ಮರಳು ದಂಧೆ ಅನ್ನುವಂಥದ್ದು ಎಗ್ಗಿಲ್ಲದೆ ನಡೀತಾ ಇದೆ. ಈಗ ಆಲ್ರೆಡಿ ಸರ್ಕಾರ ಈ ಮರಳು ದಂಧೆಯನ್ನ ಬ್ಯಾನ್ ಮಾಡಿದೆ, ಮರಳನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಈ ತಾಲೂಕಿನಲ್ಲಿ 3 ಪ್ರದೇಶಗಳಲ್ಲಿ, ಸೀಗೆಬಾಗಿ, ತಟ್ಸ, ಬಾಬಳ್ಳಿ ಅನ್ನುವಂಥ 3 ಕಡೆಗಳಲ್ಲಿ ಈ ಭದ್ರಾ ನದಿಯಿಂದ ಅಕ್ರಮವಾಗಿ ಮರಳನ್ನ ಎತ್ತುವಂಥ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಇದು ಯಾರ ಕೃಪಾ ಕಟಾಕ್ಷದಿಂದ? ಈ MLA ಮಗನ ಕೃಪಾ ಕಟಾಕ್ಷದಿಂದಲೇ ಅದು ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈ ಒಂದು ಜ್ಯೋತಿ ಅನ್ನುವಂತಹ ಗಣಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ಒಂದು ಮಾಹಿತಿ ಬರುತ್ತೆ, ಸೀಗೆಬಾಗಿಯಲ್ಲಿ ಅಕ್ರಮವಾಗಿ ಮರಳನ್ನು ಎತ್ತುತ್ತಾ ಇದ್ದಾರೆ ಅಂತೇಳಿ. ಇಮಿಡಿಯೇಟ್ ಆಗಿ ಸುಮಾರು ರಾತ್ರಿ ಒಂದು 12 ಗಂಟೆ ಟೈಮಲ್ಲಿ ಆ ಮಹಿಳೆ ಅಧಿಕಾರಿ ಹೋಗಿ ಅದನ್ನು ತಡೆದು ನಿಲ್ಲಿಸ್ತಾರೆ. ಆಗ ಅಲ್ಲಿದ್ದಂಥ ಈ ಮರಳು ದಂಧೆಯನ್ನು ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಆ ಫೋನನ್ನು ಈ ಅಧಿಕಾರಿ ಕೊಡ್ತಾರೆ.
ಆ ಫೋನ್ ಯಾರಿಗ್ ಮಾಡಿದ್ರು ಅಂತಂದ್ರೆ ಭದ್ರಾವತಿಯ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ಗೆ ಫೋನನ್ನ ಮಾಡ್ತಾರೆ. ಆ ಅಧಿಕಾರಿ ಕೊಡೋಕು ಮುಂಚೆನೆ ಅವಳ ಕೈ ಫೋನ್ ಕೊಡು ಹಾಗೆ ಹೀಗೆ ಅಂತ ಬಾಯಿ ಬಂದಂಗೆ ಬೈತಿರ್ತಾನೆ. ಅಧಿಕಾರಿ ನನ್ನ ಫೋನ್ಗೆ ಮಾಡಿ ಮಾತಾಡಕ್ ಕೇಳಪ್ಪ ಅಂದಾಗ ಆತನ ಪಿತ್ತ ನೆತ್ತಿಗೆ ಇರುತ್ತೆ. ಆತ ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಫೋನನ್ನ ಕೊಡ್ತಾನೆ. ಆಗ ಬೇವರ್ಸಿ ಮುಂಡೆ ಹಾಗೆ ಹೀಗೆ ಅಂತೆಲ್ಲ ಇನ್ನೂ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈತಾರೆ. ನಾನೊಬ್ಬ ಮಹಿಳಾ ಅಧಿಕಾರಿ ಇದ್ದೀನಿ, ಸ್ವಲ್ಪ ನೋಡ್ ಮಾತಾಡಿ ಅಂದ್ರು ಕೂಡ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಚೆನ್ನಾಗಿ ಬೈತಾರೆ. ಅದನ್ನ ಅಧಿಕಾರಿ ಜೊತೆಲಿ ಇದ್ದಂಥವ್ರೊಬ್ರು ವಿಡಿಯೋ ಕೂಡ ಮಾಡಿದ್ದಾರೆ. ಈಗ ಈ ಬಸವೇಶ್ ಏನ್ ಮಾಡ್ತಾನೆ, ಅದಾದ್ಮೇಲೆ ಈ ಮಹಿಳೆ ಮೇಲೇನೆ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಹೋಗ್ತಾನೆ. ಜಾತಿ ನಿಂದನೆ ಕೇಸನ್ನ ಕೊಡೋದಕ್ಕೆ ಅಂತೇಳಿ ಈ ಪೊಲೀಸ್ ಠಾಣೆಯಲ್ಲಿರುವಂತ ಪೊಲೀಸರನ್ನ ಬಳಸ್ಕೊಂಡು PSI ಅವರನ್ನ ಬಳಸ್ಕೊಂಡು ಆ PSI ಅವರೇ ಫೋನ್ ಮಾಡ್ತಾರೆ ಇವ್ರ ಮೇಲೆ. ಇವ್ರಿಗೆ ಘಟನೆ ಆದ್ಮೇಲೆ ನಿಮ್ಮ ಮೇಲೆ ದೂರು ಕೊಡಕ್ಕೆ ಬಂದಿದ್ದಾರೆ MLA ಕಡೆಯವರು, ನೀವೇನೋ ಜಾತಿ ನಿಂದನೆ ಮಾಡಿದ್ರಂತಲ್ಲ ಅಂತ ಹೇಳಿ. ಬಟ್ ಆಮೇಲೆ ಅವ್ರಿಗೆ ರಿಯಾಲಿಟಿ ಏನು ಅಂತೇಳಿ ಅರ್ಥ ಆಗುತ್ತೆ. ಇಲ್ಲಿ ಈಗ ಈ ಪ್ರಕರಣದ ನಂತರ ಬರ್ತಾ ಇರುವಂತ ಒಂದೊಂದು ವಿಚಾರಗಳನ್ನ ಕೇಳಿದ್ರೆ ಎಲ್ಲಿ ನಡೀತಾ ಇರುವಂತ ಇಲ್ಲೀಗಲ್ ವ್ಯವಹಾರಗಳು ಜೊತೆಗೆ ಅಕ್ರಮ ಚಟುವಟಿಕೆಗಳನ್ನ ಯಾರು ಕಂಟ್ರೋಲ್ ಮಾಡಬೇಕಲ್ಲ ಅಂತಹ ಶಾಸಕ ಪುತ್ರರೇ ಸೇರ್ಕೊಂಡು ಆ ಒಂದು ತಾಲೂಕಿನಲ್ಲಿ, ಭದ್ರಾವತಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಇಸ್ಪೀಟ್ ದಂಧೆ, ಗಾಂಜಾ ಕೇಸಲ್ಲಿ ಯಾರು ಅರೆಸ್ಟ್ ಆದ್ರೆ ಅವ್ರನ್ನ ಹೋಗಿ ಬಿಡ್ಸ್ಕೊಂಬರುವಂಥದ್ದು, ಜೊತೆಗೆ ಈ ಮರಳು ಮಾಫಿಯಾ, ಹೀಗೆ ಏನೆಲ್ಲ ಅಕ್ರಮ ದಂಧೆಗಳನ್ನ ಯಾರು ಕಡಿವಾಣ ಹಾಕ್ಬೇಕಲ್ಲ ಶಾಸಕರು, ಅವರ ಮಕ್ಕಳೇ ಮುಂದೆ ನಿಂತು, ಈ ಸಂಗಮೇಶ ಮುಂದೆ ನಿಂತ್ಕೊಂಡು ಈ ರೀತಿಯಾದಂಥ ಜೊತೆಗೆ ರೌಡಿಸಮ್ ಇಷ್ಟನ್ನ ಕೂಡ ಈ ಸಂಗಮೇಶ್ ಅವರ ಸುಪುತ್ರ ಬಸವೇಶ್ ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಗಂಭೀರ ಆರೋಪವನ್ನ ಲೋಕಲ್ ಹೆಡ್ಸು ಮಾಡ್ತಾ ಇದ್ದಾರೆ, ಇತರ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇವರ ಈ ದರ್ಪ ದೌರ್ಜನ್ಯವನ್ನ ಕಡಿವಾಣ ಹಾಕಬೇಕಾದಂಥ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇವರ ಕೈಗೊಂಬೆಯ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಇವತ್ತು ಆ ಮಹಿಳೆ ಯಾವುದೇ ಭದ್ರತೆ ಇಲ್ಲದೆ ರಾತ್ರಿ 12 ಗಂಟೆನ ರೇಡ್ ಮಾಡಕ್ ಹೋಗ್ತಾರೆ. ಈ ಹಿಂದೆನೂ ಕೂಡ ಅವರು ರೇಡ್ ಮಾಡಿದ್ರಂತೆ, ಒಂದು ಗಾಡಿನ ಸೀಸ್ ಮಾಡಿದ್ರಂತೆ. ಆಗ್ಲೂ ಕೂಡ ಅಷ್ಟೇ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನ ಮಾಡಿಸ್ತೀವಿ ಅಂತ ಹೇಳಿ ಎದುರಿಸಿದ್ರಂತೆ. ಆದ್ರೂ ಕೂಡ ಈ ಮಹಿಳೆ ಹೆದರದೆ ರಾತ್ರಿ 12 ಗಂಟೆಲಿ ಹೋಗಿ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ಆ ಮಹಿಳೆ ಮೇಲೆನೆ ಆ ವಾಹನವನ್ನ ಮರಳು ತುಂಬ್ತಾ ಇದ್ದಂತ ಟ್ರ್ಯಾಕ್ಟರ್ ಲಾರಿ ಇತ್ತಲ್ಲ ಆ ಮಹಿಳೆ ಮೇಲೆ ಹತ್ತಿಸುವಂತ ಸಾಧ್ಯತೆ ಕೂಡ ಇತ್ತಂತೆ. ಅಷ್ಟರೊಳಗಡೆ ಆ ಮಹಿಳೆ ಇಮಿಡಿಯೇಟ್ ಆಗಿ DYSP SP ಕಾಲ್ ಮಾಡಿದ್ದಾರೆ, ಯಾರು ರಿಸೀವ್ ಮಾಡಿಲ್ಲ. ಸೊ ಭದ್ರತೆ ಬೇರೆ ಇಲ್ಲದಂತ ಕಾರಣಕ್ಕೆ ಆ ಸ್ಥಳದಿಂದ ಹೊರಟಿದ್ದಾರೆ. ಈಗ ಶಾಸಕರು ಹೇಳಬೇಕು, ಸಂಗಮೇಶ್ ಅವರೇ, ನಿಮ್ಮ ಪುತ್ರನಿಗೆ ಯಾವ ರೀತಿಯಾದಂತ ಒಂದು ಪಾಠವನ್ನ ಕಲಿಸಿದ್ದೀರಾ? ಬಿಟ್ಬಿಡಿದ್ರ ರೋಡ್ಗೆ, ಏನಾರು ಮಾಡ್ಕೋಗಪ್ಪ ನೀನು, ಯಾವ ಅಧಿಕಾರಿ ಮೇಲೆ ಏನಾರು ಮಾತಾಡು, ಟ್ರ್ಯಾಕ್ಟರ್ ಹತ್ತಿಸು, ಬೇವರ್ಸಿ ಮುಂಡೆ ಅಂತಾದ್ರು ಬೈ, ಯಾರಿಗಾರು ಬೈ ಬಿಟ್ಬಿಟ್ಟಿದ್ದೀರಾ ರೀ? ನಿಮ್ಮನ್ನ ನೋಡಿ ಎಷ್ಟೋ ಜನ ರೋಲ್ ಮಾಡಲ್ ಆಗಿ ತೆಗೆದುಕೊಂಡಿರ್ತಾರೆ. ನಮ್ಮ ಶಾಸಕರು ಇವರು, ನಿಮ್ಮ ನಡತೆಯನ್ನ ನೋಡಿ, ನಿಮ್ಮ ಕೆಲಸಗಳನ್ನ ನೋಡಿ, ನಿಮ್ಮ ಪುತ್ರನ ಈ ರೀತಿಯಾಗಿ ಬೇಕಾಬಿಟ್ಟಿ ಅಧಿಕಾರಿಗಳಿಗೆ ಈ ದಂಧೆಗಳಲ್ಲಿ ಭಾಗಿಯಾಗಿ ಒಬ್ಬ ಮಹಿಳಾ ಅಧಿಕಾರಿಗೆ ಬೇವರ್ಸಿ ಮುಂಡೆ ಅಂತ ಬೈತಾನೆ ಅಂತಂದ್ರೆ ಏನ್ ನೀತಿ ಕಲಿಸಿದ್ದೀರಿ ಅವನಿಗೆ? ಇದೇ ಮಾತನ್ನ ಸಂಗಮೇಶ್ ನಿಮ್ಮ ತಂದೆಗೋ, ನಿಮ್ಮ ತಾಯಿಗೋ, ನಿಮ್ಮ ಅಕ್ಕ ತಂಗಿದಿರ್ಗೋ ಯಾರಾದ್ರೂ ಅಂದಿದ್ರೆ ಬಿಟ್ಬಿಡ್ತಿದ್ದ? ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ನಿಮ್ಮ ಮನೆಯವರಿಗೆ ಯಾವ ರೀತಿಯಾದಂಥ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀರೋ ಅದೇ ರೀತಿಯಾದಂಥ ಗೌರವವನ್ನು ನೀವು ಕೊಟ್ಟು ನಡೆಸ್ಕೊಬೇಕು. ನೀವು ಕೊಡ್ಲಿಲ್ಲ ಅಂದ್ರೂ ಬೇಡ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಕ್ ಬಿಡಿ. ಅದನ್ನ ಬಿಟ್ಟು ಬೇಬರ್ಸಿ ಮುಂಡೆ ಆ ಮುಂಡೆ ಅಂತ ಬೈತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ವಾ? ಇದೇನಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆತನದಲ್ಲಿ ಕಲಿಸಿರುವಂತ ಗೌರವ? ಇದ್ರ ಬಗ್ಗೆ ಸಂಗಮೇಶ್ ಅವರು ರಿಯಾಕ್ಷನ್ ಕೊಡಬೇಕು. ಸಂಗಮೇಶ್ ಅವರು ಯಾವ್ದಾದ್ರು ಒಂದು ವಿಚಾರಗಳು ಬಂದಾಗ, ಆರೋಪಗಳು ಬಂದಾಗ ಯಾವ ರೀತಿಯಾಗಿ ಕೂಗಾಟ ಅರ್ಚಾಟ ಮಾಡ್ತಾರೆ ಅಂತೇಳಿ ಹಲವು ಪ್ರೆಸ್ ಮೀಟ್ಗಳಲ್ಲಿ ನೋಡಿದೀವಿ ನಾವು ಕೂಡ. ಇವಾಗ ಕೂಗಾಟ ಮಾಡಿ, ಇವಾಗ ಅರ್ಚಾಟ ಮಾಡಿ, ನಿಮ್ಮ ಸುಪುತ್ರನ ಈ ಗನಂದಾರಿ ಕೆಲಸ ಇದೆಯಲ್ಲ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಕೂಡ್ಲೆ. ಶಿವಮೊಗ್ಗ SP ಆಗಿರ್ಬೋದು, DC ಆಗಿರ್ಬೋದು, ಜೊತೆಗೆ ಸರ್ಕಾರಿ ನೌಕರರ ಅಧಿಕಾರಿಗಳ ಸಂಘ ಅಂತಿದ್ಯಲ್ಲ, ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಪ್ರಮಾಣದ ಲಕ್ಷಾಂತರ ಸಂಖ್ಯೆಯಲ್ಲಿ ಇದಾರಲ್ಲ ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಒಂದ್ ದಿವಸ ಕೆಲಸ ನಿಲ್ಲಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಿ. ಸಿದ್ದರಾಮಯ್ಯ ಅವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇನಾ ನಿಮ್ಮ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು? ಏನ್ ಕ್ರಮ ಕೈಗೊಳ್ತೀರಾ ಶಾಸಕರ ಪುತ್ರನ ಮೇಲೆ? SP ಅವರೇ, DC ಅವರೇ, ಸರ್ಕಾರಿ ಅಧಿಕಾರಿ ಮತ್ತು ನೌಕರ ಸಂಘದ ಅಧ್ಯಕ್ಷರುಗಳೇ, ಈಗ ಈ ಮಹಿಳೆಗೆ ರಕ್ಷಣೆ ಕೊಡುವಂತ ಕೆಲಸ, ಜೊತೆಗೆ ಈತನನ್ನ ಯಾವ ರೀತಿಯಾಗಿ ಬೇರೆಯವ್ರು ಮಾಡಿದ್ರೆ ಒದ್ದು ಒಳಗಡೆ ಆಗ್ತಿರಲ್ಲ ಆ ರೀತಿಯಾಗಿ ಅರೆಸ್ಟ್ ಮಾಡಿ ಈತನ ಮೇಲೆ ಕ್ರಮ ಕೈಗೊಳ್ಳಿ. ಆಗ ಭದ್ರಾವತಿಯಲ್ಲಿ ಸ್ವಲ್ಪನಾದ್ರೂ ಈ ಗೂಂಡಾಯಿಸಂ, ಈ ಇಸ್ಪೀಟ್ ದಂಧೆಗಳು, OC ದಂಧೆ, ಜೊತೆಗೆ ಈ ರೀತಿಯಾದ ಮರಳು ದಂಧೆ ಇವೆಲ್ಲವೂ ಕೂಡ ಕಡಿವಾಣ ಆಗುತ್ತೆ. ಇದು ಹೀಗೆ ಏನಾದ್ರು ಮುಂದುವರೆದ್ರೆ ಮುಂಬರುವಂತ ಚುನಾವಣೆಯಲ್ಲಿ ಸಂಗಮೇಶ್ ಅವರೇ
ನಿಮ್ಮ ಕ್ಷೇತ್ರದ ಜನ, ನಿಮ್ಮ ಮಕ್ಕಳು ಮಗ ಮಾಡ್ತಾ ಇರುವಂತ ತಪ್ಪಿಗೆ ನಿಮಗ್ ಪಾಠವನ್ನ ಕಲಿಸ್ತಾರೆ. ಹುಷಾರ್. ನಮಸ್ಕಾರ.